ಎಲ್ಲ ಅಪ್ಪ ಅಮ್ಮಂದಿಗೂ ನಮಸ್ತೆ. ನಾವು ದಾವಣಗೆರೆ ಸೆರಾಕೇರ್ ಸೆಂಟ್ರಿಂದ ಮಾತಾಡ್ತಿರೋದು. ಸೊ ಅಪ್ಪನ ಹೆಸರು ಚಿದಂಬರಯ್ಯಪ್ಪ ಅಂತೇಳಿ. ಸೊ ಇವರಿಗೆ ಬಂದು ಶುಗರ್ ತೊಂದರೆ ಇತ್ತು, ಎಷ್ಟು ವರ್ಷದಿಂದ ಶುಗರ್ ಇತ್ತು. ಹಾಗೆ ಸೆರಾಕೇರ್ಗೆ ರೆಗ್ಯುಲರಾಗಿ ಬಂದು ಥೆರಪಿ ಮಾಡಿದ್ದಾರೆ. ಹಾಗೆ ಬಂದು ಮನೆಯಲ್ಲೂ ಕೂಡ 2 ಟೈಮ್ಸ್ ಥೆರಪಿನ ಮಾಡಿದ್ದಾರೆ. ಆ 2 ಟೈಮ್ಸ್ ಥೆರಪಿ ಮಾಡಿದ ಮೇಲೆ ಅವ್ರಿಗೆ ಶುಗರ್ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ, ಎಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಅಪ್ಪ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಎಲ್ಲ ಅಪ್ಪ ಅಮ್ಮ ನಮಸ್ತೆ. ಎಲ್ಲ ನನ್ನ ಹೆಸರು ಚಿದಂಬರಯ್ಯ ಹೆಚ್ಚಮ್ಮ ಅಂತ, ಹರಿಹರಿಂದ ಬರ್ತಾಯಿದ್ದೀನಿ. ನನಗೆ ಶುಗರ್ ಪ್ರಾಬ್ಲಮ್ ಇತ್ತು, ಮಂಡಿ ನೋವು, ಆಮೇಲೆ ಸೊಂಟ ನೋವಿತ್ತು. ಮಾರ್ಚಿನಲ್ಲಿ ಶುಗರ್ ಟೆಸ್ಟ್ ಮಾಡಿಸಿದಾಗ ಮಾರ್ಚಿನಲ್ಲಿ ಶುಗರ್ ಟೆಸ್ಟ್ ಮಾಡಿಸಿದಾಗ ನನಗೆ ಊಟಕ್ಕೆ ಮುಂಚೆ 145 ಇತ್ತು, ಊಟ ಆದಮೇಲೆ 216 ಆಗಿತ್ತು. ಆಮೇಲೆ ತಿರ್ಗಿ ಈ ತಿಂಗಳಲ್ಲಿ ಶುಗರ್ ಟೆಸ್ಟ್ ಮಾಡಿಸಿದಾಗ ಊಟಕ್ಕೆ ಮುಂಚೆ 108 ಇದೆ, ಆಮೇಲೆ ಊಟ ಆದಮೇಲೆ 177 ಇದೆ. ಶುಗರ್ ನನಗೆ ಬರೀ 4-5 ವರ್ಷದಿಂದ ಇತ್ತು ಅಷ್ಟೇ. ಟ್ಯಾಬ್ಲೆಟ್ಸು ಆಯುರ್ವೇದಿಕ್ ಮೆಡಿಸಿನ್ ತೊಗೋತಿದ್ದೆ. ಆಮೇಲೆ ಸೆರಾಕೇರ್ಗೆ ಬಂದಮೇಲೆ ಆಯುರ್ವೇದಿಕ್ ಮೆಡಿಸಿನ್ ಜೊತೆಗೆ ಸೆರಾಕೇರ್ ಥೆರಪಿ ಮಾಡೋದ್ರಿಂದ ನಾನು ಶುಗರ್ ಡೌನ್ ಆಗಿದೆ. ಶುಗರ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾಯಿದೆ. ರೆಗ್ಯುಲರ್ ಸೆರಾಕೇರಿಂದ ಎಲ್ಲ ಥರದ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ನಾನೀಗ ಹೆಚ್ಚು ಕಮ್ಮಿ ಫೆಬ್ರವರಿಯಿಂದ ಬರ್ತಾಯಿದ್ದೀನಿ. ಇದುವರೆಗೂ ನನಗೆ ಸೆರಾಕೇರಿಂದ ಭಾಳ ಅನುಕೂಲ ಆಗ್ತಿದೆ ಅಂತ ನನಗನ್ಸುತ್ತೆ. ನಾನು ಹೆಚ್ಚು ಕಮ್ಮಿ 2-3 ತಿಂಗಳು 2 ತಿಂಗಳ ತನಕ ಬಂದಿದ್ದೀನಿ. ರೆಗ್ಯುಲರ್ ಬಂದಿದ್ದೀನಿ. ಮನೆಯಲ್ಲೂ ತೊಗೊಂಡೋಗಿದ್ದೀನಿ, ಮ್ಯಾಟ್ ತೊಗೊಂಡೋಗಿದ್ದೀನಿ, ಆಮೇಲೆ MS ತೊಗೊಂಡೋಗಿದ್ದೀನಿ. ದಿವಸ 2 ಹೊತ್ತು ಇದನ್ನು ಇದು ಮಾಡ್ತಾಯಿದ್ದೀನಿ, ಥೆರಪಿ ಮಾಡ್ತಾಯಿದ್ದೀನಿ. 2 ಹೊತ್ತಿಗೆ ಬೆಳಗ್ಗೆ ಇಲ್ಲಿ ಮಾಡ್ತಿದ್ದೆ, ರಾತ್ರಿ ಅಲ್ಲಿ ಹೋಗಿ ಮಾಡ್ತಾಯಿದ್ದೆ. ಈಗ ಒಂದು 2 ಟೈಮ್ಸ್ ಥೆರಪಿ ಮಾಡಿದ್ಮೇಲೆ ಶುಗರ್ ಆಟೋಮೆಟಿಕ್ ಕಮ್ಮಿ ಆಗಿದೆ. ನನಗೆ 1 ವಾರದಿಂದ ಪ್ರಾಬ್ಲಮಿಂದ ಹೋಗಿ ಬಂದಿಲ್ಲ ಅಷ್ಟೇ. ಮನೇಲಿ ಮಾಡ್ತಾಯಿದ್ದೀನಿ, ಬಟ್ ಇಲ್ಲಿ ಬಂದಿಲ್ಲ ಅಷ್ಟೇ. ಅಪ್ಪ ಎಲ್ಲ ಹೊಸದಾಗಿ ಬರೋರಿಗೆಲ್ಲ ಸೆರಾಕೇರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬರಿಗೂ ಸೆರಾಕೇರ್ಗೆ ಪ್ರತಿನಿತ್ಯ ತಪ್ಪಿಸ್ದಂಗೆ ಬಂದರೆ ನಿಮ್ಮೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದರಂಥ ಒಳ್ಳೆ ಆಪರ್ಚುನಿಟಿನ ಯಾರು ತಪ್ಪಿಸ್ಕೊಳ್ಳಿ, ದಯವಿಟ್ಟು ಎಲ್ಲರೂ ರೆಗ್ಯುಲರಾಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತೇನೆ. ಮೆಡಿಸಿನ್ಸ್ ಬೆಸ್ಟ್ ಥೆರಪಿ ಬೆಸ್ಟ್? ಮೆಡಿಸನ್ಗಿಂತ ಥೆರಪಿ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ನನಗೆ ಶುಗರ್ ಇದ್ದಾಗ ಅಲೋಪತಿಕ್ ಮೆಡಿಸಿನ್ ತೊಗೊಂಡೆ. ಸ್ಟಾರ್ಟಿಂಗ್ನಲ್ಲಿ ಅಲೋಪತಿಕ್ ಮೆಡಿಸಿನ್ ತೊಗೊಂಡಾಗ ನನಗೆ ಒಂದು 15-20 ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗಿಬಿಡ್ತು. ಡಾಕ್ಟ್ರನ್ನ ಕೇಳಿದಾಗ ಅವ್ರು ಏನಂದರು ಅಂದರೆ, ಇಲ್ಲಿ ಮೆಡಿಸಿನ್ ಅಡ್ಜಸ್ಟ್ ಆಗಬೇಕು ನಿಮಗೆ, ಅಲ್ಲಿವರೆಗೂ ನೀವು ಅದು ಸಫರ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಹಾಗೆ ಅಂದರು. ಕೊನೆಗೆ ನನಗೆ ಊಟ ಸಹಿತ ಮಾಡೋಕ್ಕಾಗ್ತಿತ್ತಿಲ್ಲ, ಯಾವಾಗಲೂ ಮಲಗಿರಬೇಕು, ಎದ್ದೇಳೋ ಆಗಿಲ್ಲ, ಆ್ಯಕ್ಟಿವ್ನೆಸ್ ಇಲ್ಲವೇ ಇಲ್ಲ. ಕೊನೆಗೆ ನಾನು ಅಲೋಪತಿಕ್ ಮೆಡಿಸಿನ್ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಆಯುರ್ವೇದಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಬಂತು. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ದಾವಣಗೆರೆಯಲ್ಲಿ ಸೆರಾಕೇರ್ ಇರೋ ಸೆಂಟ್ರ್ ಇದೆ ಅಂತ ನನಗೆ ಗೊತ್ತಿತ್ತಿಲ್ಲ. ಬೆಂಗಳೂರು ಹನುಮಂತ ನಗರ ಸೆರಾಕೇರ್ಗೆ ಫೋನ್ ಮಾಡಿ ಅವ್ರು ದಾವಣಗೆರೆ ನಂಬರ್ ಕೊಟ್ಟರು. ದಾವಣಗೆರೆ ನಂಬರ್ಗೆ ಫೋನ್ ಮಾಡಿದಾಗ ಅವರು ಲೊಕೇಶನ್ ಕಳಿಸ್ಕೊಟ್ರು. ಲೊಕೇಶನ್ ಕಳಿಸ್ಕೊಟ್ಟಾಗ ನಮ್ಮ ಮಗ ನನ್ನನ್ನು ಕರ್ಕೊಂಬಂದ. ಫಸ್ಟ್ ಟೈಮ್ ನನಗೆ ಬರುವಾಗ ನಾನು ಒಬ್ಬನೇ ಬರೋಕ್ಕಾಗಲಿಲ್ಲ. ಮಾಡಿ ಮೆಟ್ಲು ಹತ್ತು ಬರ್ಬೇಕಾದ್ರೆ ಅವ್ನು ಕೈ ಹಿಡ್ಕೊಂಡು ಕರ್ಕೊಂಬಂದ. ಆಮೇಲೆ ರೆಗ್ಯುಲರ್ ಥೆರಪಿ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ವಿನಾಕಾರಣ ಅವನೇನೋ ಕೆಲಸ ನಿಮಿತ್ತ ಬರೋಕ್ಕಾಗಲ್ಲ, ನಾನು ಬರಲ್ಲ, ನೀವೇ ಹೋಗಿ ಅಂತ ಹೇಳಿದ್ಮೇಲೆ ನಾನೇನು ಮಾಡಿದೆ ಅಂತಂದರೆ, ಅವಾಗ ಆಯಿತು ಒಂದ್ಸಲ ಪ್ರಯತ್ನ ಮಾಡಿ, ಸ್ವತಃ ನಾನೇ ಹೋಗೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹರಿಹರದಿಂದ ನಾನೇ ದಾವಣಗೆರೆಗೆ ಬಸ್ಸಲ್ಲಿ ಬಂದೆ. ಆಮೇಲೆ ವಾಪಸ್ ದಾವಣಗೆರೆಯಿಂದ ಹರಿಹರಕ್ಕೆ ಹೋದೆ. ಅವಾಗ ನನಗೆ ಧೈರ್ಯ ಬಂತು, ಪರವಾಗಿಲ್ಲ, ಒಬ್ಬನೇ ಓಡಾಡ್ಬೋದು ಹಾಗೆ ಅಂತ. ಆಮೇಲಿಂದ ನಾನು ಒಬ್ಬನೇ ಓಡಾಡ್ತಾಯಿದ್ದೀನಿ, ರೆಗ್ಯುಲರಾಗಿ ಬರ್ತಾಯಿದ್ದೀನಿ. ಅವ್ನು ಫ್ರೀ ಇದ್ದಾಗ ಅವನು ನನ್ನ ಕರ್ಕೊಂಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ನನ್ನ ವಯಸ್ಸು 79, ರನ್ನಿಂಗ್ 79 ಇದೆ. ನನಗೆ ಈ ಸೆರಾಕೇರಿಂದ ಭಾಳ ಅನುಕೂಲ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ಇದನ್ನು ಕಂಟಿನ್ಯೂ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೆರಾಕೇರ್ ಅಪ್ಪ ಅಮ್ಮಂದ್ರಿಗೆಲ್ಲ ನಮಸ್ಕಾರ. ಸೆರಾಕೇರಿಗೂ ತುಂಬ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಅಪ್ಪ ತುಂಬ ಶುಗರಿಂದ ಒದ್ದಾಡ್ತಾಯಿದ್ರು. ಒಂದು 5 ವರ್ಷದಿಂದ ನಾನು ನೋಡ್ದಂಗೆ ಅಲೋಪತಿಕ್ ಆಮೇಲೆ ಇಂಗ್ಲೀಷ್ ಮೆಡಿಸಿನ್ಸು ಸುಮಾರು ಟ್ರೈ ಮಾಡಿದ್ವಿ, ಯಾವುದೂ ವರ್ಕ್ ಆಗಿರಲಿಲ್ಲ. ಅಂದರೆ ಇಂಗ್ಲೀಷ್ ಮೆಡಿಸಿನ್ಸು ಏನೋ ತೊಗೊಂಡಾಗ ಸೈಡ್ ಎಫೆಕ್ಟ್ಸು ಅಂತ ಹೇಳ್ಬಿಟ್ಟು ಬೇರೆ ಥರ ಆಗ್ತಾಯಿತ್ತು. ಅಲೋಪತಿಕ್ಕು ಅದೇ ಥರ ಆಯಿತು ಅವರಿಗೆ, ಜೋಮ್ ಹೊಡಿಯೋದು, ಸುಸ್ತಾಗೋದು, ಊಟ ಸೇರದೇ ಇರೋದು, ಆ ಥರ ಆಗ್ತಾಯಿತ್ತು. ಅದಾದಮೇಲೆ ಬೆಂಗಳೂರಲ್ಲಿ ಇರುವಾಗ ತಂದೆ ತುಂಬ ಸತ ಕೇಳಿದರು ಅಲ್ಲಿ ಕರ್ಕೊಂಡು ಹೋಗು ಅಂತೇಳಿ. ನನ್ನ ಕೆಲಸದ ಒತ್ತಡದಲ್ಲಿ ನನಗೆ ಕರ್ಕೊಂಡೋಗಕ್ಕೆ ಆಗಿರಲಿಲ್ಲ. ಈಗ ಹರಿಹರದಲ್ಲಿ ಇಲ್ಲಿದೆ ಅಂತ ಗೊತ್ತಾಯಿತು, ಇಲ್ಲಾದರೂ ಕರ್ಕೊಂಡು ಹೋಗು, ಹತ್ತಿರ ಇದೆಯಲ್ಲ ಅಂತ ಹೇಳಿದ್ರು. ನಾನು ನೀವು ಒಬ್ಬರೇ ಹೋಗಿ ಅಂತ ಹೇಳೋಕ್ಕೂ ಆಗಿಲ್ಲ, ಯಾಕೆಂದರೆ ಮಂಡಿ ನೋವು ಅದೆಲ್ಲ ಆ ಥರ ಇತ್ತು, ಶುಗರು ಇರುತ್ತೆ ಅಂಥೇಳಿ 4 ದಿವಸ ಕರ್ಕೊಂಬಂದೆ. ಆಮೇಲೆ ಒಂದು ದಿವಸ ಚೆಕ್ ಮಾಡೋಣ ಅಂದರೆ ಹೆಂಗೆ ವರ್ಕ್ ಆಗ್ತಾಯಿದೆ, ಅಟ್ಲೀಸ್ಟ್ 1 ವಾರ ಬಂದಾಗಿದೆ, ಹೆಂಗೆ ವರ್ಕ್ ಆಗ್ತಾಯಿದೆ ಏನು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ನಾನು ಬರೋಲ್ಲ, ನೀವೇ ಹೋಗಿ ಅಂತ ಅವ್ರಿಗೆ ಹೇಳಿದಾಗ
ಅವರು ಒಂಚೂರು ಬೇಜಾರು ಮಾಡಿಕೊಂಡ್ರು. ಸರಿ ನಾನು ಆಯಿತು ಹೋಗಿ ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಬಂದರು. ಬಂದಮೇಲೆ ಅವರಲ್ಲಿ ನಾನು ನೋಡಿದ ಚೇಂಜ್ ಏನಂದರೆ ಸುಸ್ತಾಗೋದಾಗಲಿ ಮಂಡಿ ನೋವು ಅನ್ನೋದಾಗಲಿ ಆ ಥರದ್ದೇನೂ ಇಲ್ಲ. ಒಂಚೂರು ಸಮ್ ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಪರವಾಗಿಲ್ಲ, ಇದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. 5 ವರ್ಷದಿಂದ ಶುಗರ್ ಇತ್ತು, ಬಟ್ 1 ತಿಂಗಳ ಡಿಫ್ರೆನ್ಸಲ್ಲಿ ಇಷ್ಟು ಕಡಿಮೆ ಆಗಿದೆ ಅಲ್ವಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ತಿಳ್ಕೊಬೇಕಾಗಿರೋದೇನು ಅಂದರೆ ಸೆರಾಕೇರ್ ಅನ್ನೋದು ಯಾವುದೇ ಮೆಡಿಸಿನ್ ಅಲ್ಲ. ಎಲ್ಲ ನಮಗೆ ಪ್ರಕೃತಿದತ್ತವಾಗಿ ಏನು ಸಿಗಬೇಕು ಅಂತಿರುತ್ತೆ ಬಾಡಿಗೆ, ಸಿಗದೇ ಇದ್ದಾಗ ಆಗುವಂಥ ಕೊರತೆಗಳನ್ನ ನೀಗಿಸೋವಂಥದ್ದು ಇದು ಸಿಗ್ತಾಯಿದೆ ನಮಗೆ. ಇದು ಜೇಡ್ ಸ್ಟೋನ್ಸಿಂದ ನಮಗೆ ರೇಸ್ ಇದು ಮಾಡ್ತಾರೆ, ಅದರಿಂದ ಸಿಗ್ತಾಯಿದೆ. ಹಾಗಾಗಿ ಇಲ್ಲಿ ಯಾವುದೇ ಥರದ ಮೆಡಿಸಿನ್ಸ್ ಕೊಡೋದು ಮತ್ತೊಂದು ಪಥ್ಯ ಹೇಳೋದು ಏನೂ ಇರೋದಿಲ್ಲ. ನೀವೇನು ನಾರ್ಮಲ್ ಊಟ ತಿಂಡಿ ಏನು ಮಾಡ್ತೀರಾ ಅದ್ರ ಜೊತೆಗೇ ರೊಟೀನ್ ಥರನೇ ಇಲ್ಲಿ ಬೆಡ್ ಇರುತ್ತೆ. ಬಂದು ನೀವು ಟ್ರೀಟ್ಮೆಂಟ್ ಅಂದರೆ ನಿಮ್ಮದೇನು ಯಾವುದೇ ಥರದ ಪ್ರಾಬ್ಲಮ್ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾನು ಗೂಗಲ್ ಸರ್ಚ್ ಮಾಡಿದೆ, ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ಸ್ ಇದೆ. ಜೇಡ್ ಸ್ಟೋನ್ಸ್ ಬಗ್ಗೆ ಎಲ್ಲ ಚೆನ್ನಾಗಿದ್ದಿದೆ. ಅದು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದರೆ ಎಲ್ಲರೂ ಚೆನ್ನಾಗಿ ಇನ್ನೂ ಮುಂದೆ ಬರ್ತಾರೆ, ವರ್ಕ್ ಆಗುತ್ತೆ. ನಿಮ್ಮ ಥರನೇ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಅಪ್ಪ ಅಮ್ಮನ ಬಗ್ಗೆ ಗಮನ ಕೊಡಲ್ಲ ಅಂತ ಮಕ್ಕಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಮುಂದೆ ಒಂದಿನ ನಾವು ಇದೇ ಥರ ಆಗ್ತೀವಿ. ಇಷ್ಟು ವರ್ಷಗಳು ನಾವು ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಇರೋಷ್ಟು ದಿನ ಫಸ್ಟು ಆರೋಗ್ಯ ನೋಡ್ಕೊಳ್ಳೋಣ, ಆಮೇಲೆ ಮುಂದಿಂದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.